ಗೋಷ್ಠಿಗೆ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಿರಿಯರಿಗೂ ಎಲ್ಲರಿಗೂ. ಮಾಯಾ ಬಜಾರ್ ಫಿಲ್ಮ್ಸ್ ಇದರ ನಿರ್ಮಾಪಕರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ, ಭಾಳ ತಕ್ಕ ಮಟ್ಟಿಗೆ ಅವರು ಅವ್ರದ್ದೇ ಆದಂಥ ಉದ್ಯಮದಲ್ಲಿ ಇರೋಂಥವ್ರು, ಸಿನಿಮಾ ಪ್ರೀತಿ ಇರೋಂಥವ್ರು. ಎಷ್ಟೋ ಸಲ ನಾನು ಸರ್ ಆ ಕ್ಯಾರವ್ಯಾನ್ ಎಲ್ಲ ಬೇಡ ಸರ್ ಅಂದರೆ ಕಾಡಿಗೆ ಕ್ಯಾರವ್ಯಾನ್ ತರಿಸಿದವರು. ಅಂದರೆ ಸಿನಿಮಾ ಪ್ರೀತಿ, ಅವ್ರ ಹತ್ರ ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ. ಸಿನಿಮಾ ಮೇಲಿನ ಪ್ರೀತಿಗೆ ಭಾಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಅವರು ಮತ್ತು ಅವರ ಜೊತೆಗಾರರು ತುಂಬ ಜನ ಇದ್ದಾರೆ. ವಿನಯ್ ಅವರಿದ್ದಾರೆ, ಮತ್ತು ಪ್ರಭಾಕರ್ ಅವರು, ರಾಜು ಅವರು, ತುಂಬ ಜನ ಸ್ನೇಹಿತರೆಲ್ಲ ಸೇರಿ, ಮತ್ತು ಡಾಕ್ಟ್ರು ಮತ್ತು ಕೆಂಚೇಗೌಡರು, ತುಂಬ ಜನ ಅವರ ಸ್ನೇಹಿತರು, ಹಿರಿಯರು ಎಲ್ಲ ಸಿನಿಮಾ ಮಾಡಿದ್ದಾರೆ. ಮತ್ತು ಇದರ ಒಂದು ಕಥೆಯನ್ನು ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ ಅದನ್ನೊಂದು ಶೇಪ್ಗೆ ತೊಗೊಂಬಂದು ಸಿನಿಮಾ ಮಾಡಿರುವಂಥದ್ದು ನಮ್ಮ ಸಿರಿ. ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ, ಯುನೀಕ್ ಆಗಿದೆ. ಸಿರಿ YSR ಅಂತ ಉತ್ತರ ಕರ್ನಾಟಕದ ಹುಡುಗ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ಮಾಡ್ತಾರೆ. ತುಂಬ ಬಿಗಿಪಟ್ಟು, ಅಂದರೆ ಸಿನಿಮಾ ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂಥ ಹುಡುಗ. ಇಡೀ ಸಿನಿಮಾನ ತುಂಬ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮಾಡಿದ್ದಾನೆ. ಒಳ್ಳೇದಾಗಲಿ ಅಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೇದಾದರೆ ನಮಗೆ ನ್ಯಾಚುರಲ್ ಆಗಿ ಬೈ ಡಿಫಾಲ್ಟ್ ನಮಗೂ ಒಳ್ಳೇದಾಗುತ್ತೆ. ಸೊ ಅವರಿಬ್ಬರಿಗೂ ಮೊದಲು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನೀವು ಗೊತ್ತಿದ್ದೆ ಸಿನಿಮಾ ಅಂದ್ರೇನೆ ಅದೇ, ಸಿನಿಮಾ ಮೋಹ, ಸಿನಿಮಾ ಸೆಳೆತ ಅಂದ್ರೇನೆ ಅದೇ. ನಮಗೆಲ್ಲ ಗೊತ್ತಿದೆ, ವಾಣಿಜ್ಯ ಗೊತ್ತು. ಆ ವಾಣಿಜ್ಯದಲ್ಲೂ ಈಜ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು. ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ, ಮತ್ತು ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಎಲ್ಲ ತಂಡಗಳಿಗೂ ಇರುತ್ತೆ, ನಮ್ಗೊಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿನೇ ಇದೆ. ಯಾಕೆಂದರೆ ನಮ್ಮ ಸಿನಿಮಾ ತುಂಬ ಹೊಸದನ್ನ ಏನೋ ಹೇಳಕ್ಕೆ ಹೊರಟಿದ್ದೀವಿ, ಮತ್ತು ನಿಮಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರೋದಂಥ ಪಾತ್ರಗಳೇ ಆಗಿರ್ತವೆ. ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು. ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಆಲ್ರೆಡಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಫಸ್ಟು ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮೂವಿಗೆ ನನಗೆ ರೆಫರ್ ಮಾಡಿದ್ದು ನಾಗೇಂದ್ರ ಸರ್ ಅವರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಡೈರೆಕ್ಟರ್ ಸರ್ ಫಸ್ಟು ನಾನು ಇದು ಕಾಸ್ಟ್ ಮಾಡೋಕ್ಕೆ ತುಂಬ ಹೆದರ್ಕೊಂಡಿದ್ರು. ಆಮೇಲೆ ವರ್ಕ್ ಮಾಡಿ ಒಂದು 5 days ಆದಮೇಲೆ ಅವ್ರಿಗೆ ನಂಬಿಕೆ ಬಂತು ಓಕೆ ಅಂತ. ಈ ಮೂವಿಲಿ ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಚಂದನ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇದು ಹಾರರ್ ಮೂವಿ ಇಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನೇ ಅಂತ ಹೇಳ್ಬೋದು. ತುಂಬ ಒಂದು ನೇಚರ್ ಲವರ್, ಮತ್ತು ಮ್ಯೂಸಿಕ್ ಬಗ್ಗೆ ಅಫ್ಕೋರ್ಸ್ ಅದು ಇದ್ದಾರೆ ಅಂದರೆ ಮ್ಯೂಸಿಕ್ ಇದ್ದೇ ಇರತ್ತೆ. ಅದ್ರದ್ದು ನಂದೊಂದು ಪಾತ್ರ ಅಷ್ಟೇ. ಬಹಳ ದೊಡ್ಡ ಟೆನ್ಷನ್ ಏನು ಗೊತ್ತಾ, ತ್ರಿವೇಣಿ ಆಗಲಿ ಶುಭರಕ್ಷ ಆಗಲಿ, ಸರ್ ನೀವಿದ್ದೀರಾ ಅಂದರೆ ಹಾಡು ಇಟ್ಟು ಬಿಡಿ ಸರ್ ಅಂತ. ನನಗೆ ಅದು ಹೆಚ್ಚು ಭಯ ಆಗ್ಬಿಟ್ಟಿದೆ. ಇವ್ರು ಏನು ಟ್ಯೂನ್ ಮಾಡಿದ್ರು ಸರ್ ಇನ್ನು ಬೇರೆ ನಾನು ನೋಡಿ ಸರ್ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ಸೊ ಹಾಗೆ ನನಗೆ ಒಂದು ಸೋಲೋ ಸಾಂಗ್ ಕೊಟ್ಟಿದ್ದಾರೆ. ಕೇಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಲೈನ್ಸ್ ಅಷ್ಟು ಚೆನ್ನಾಗಿದೆ. ಸೊ ಸಾಂಗ್ ಇದಾದ್ಮೇಲೆ ರೆಕಾರ್ಡಿಂಗ್ ಆದ್ಮೇಲೆ ಇನ್ನೂ ಕೇಳಿಲ್ಲ, ಬಟ್ ಬಿಫೋರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಕೇಳಿದ್ದೆ. ಇನ್ನು ನಮ್ಮದು ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಲಾಸ್ಟ್ ಸ್ಕೆಡ್ಯೂಲಲ್ಲಿ ಅವ್ರು ಪರಿಚಯ ಮಾಡಿಕೊಟ್ರು.
ಅದುವರೆಗೂ ನಂಗೆ ಪರಿಚಯನೇ ಮಾಡ್ಕೊಟ್ಟಿಲ್ಲ, ಪ್ರೊಡ್ಯೂಸರ್ ಯಾರು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಸಾಗರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಏನೋ ಅವಾಗ ಕರೆದು ಇವರೇ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡೋದು, ಅದ್ರ ಕ್ಲೈಮ್ಯಾಕ್ಸ್ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಿಮ್ಮ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ರಿ. ಹಾಗೆ ನಾನು ಏನಂದ್ರೆ ಈ ಮೂವಿಲಿ ಡೈರೆಕ್ಟರ್ ಸರ್ ಬೇಜಾನ್ ಓಡಿಸ್ಬಿಟ್ಟು ಇಡೀ ಮೂವಿಲಿ ಓಡಿಸ್ಬಿಟ್ಟಿದ್ದಾರೆ. ಹಾಗೆ ರಿಯಲ್ ಆಗಿ ಕೂಡ ನನ್ನ ಸ್ಕಿನ್ ಇನ್ನ ಹಾಗೆ ಡ್ಯಾಮೇಜ್ ಆಗಿದೆ, ಅದು ಹೋಗಲ್ಲ ಯಾವತ್ತೂ. ಸೊ ಆ ಥರ ಮಾರ್ಕ್ ಉಳಿಯೋ ಥರ ನೆನ್ಪಿಟ್ಕೊಳ್ಳೋ ಥರ ಮಾಡಿದ್ದಾರೆ. ಅಂಡ್ ಸರ್ ಕೂಡ ಒಂದು ಸೀನಲ್ಲಿ ನಂದು ಕೂದಲೇ ಇಷ್ಟು ಸುಟ್ಟಾಗ್ಬಿಟ್ಟಿದೆ ಹೇಳ್ಬೇಕಂದ್ರೆ ಅದೆಲ್ಲ. ಸೊ ಈ ತರ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದೀನಿ. ರಿಯಲ್ ಆಗಿನೇ ಹಾವು ಕೂಡ ಪಕ್ಕದಲ್ಲಿ ಇದ್ರು ಹೇಳ್ಬೇಡಿ, ಅವ್ರಿಗೆ ಹೇಳಿದ್ರೆ ಆಕ್ಟ್ ಮಾಡಲ್ಲ ಅಂತ ಹೇಳಿ ಮಿಡ್ ನೈಟ್ ಅಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ಎಲ್ಲ ಮುಗ್ದಾದ್ಮೇಲೆ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಹಾವಿತ್ತು ಅಂತ. ಆಮೇಲೆ ಸ್ಮಶಾನದಲ್ಲಿ ಕೂಡ 12 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲಿ ಆಲದ ಮರದ ಮೇಲೆಲ್ಲ 2 ಅವರ್ ಕೂರ್ಸಿದ್ದಾರೆ, ಕೆಳಗಡೆ ಇಳಿಯಕ್ ಬಿಟ್ಟಿಲ್ಲ. ಸೊ ಈ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಮಾಡ್ಸಿದ್ದಾರೆ. ಆ ನೀರು ಏನ್ ಹೇಳ್ತಾರೆ, ಹಳ್ಳ ಗುಂಡಿ ಒಳಗಡೆ ಕಾಲಿಟ್ರೆ ಅದು ಹೇಳ್ಕೊಳುತ್ತೆ ಅಂತ ಹೇಳ್ತಾರೆ. ಅದ್ರೊಳಗಡೆ ರಿಯಲ್ ಆಗಿ ಓಡಿಸಿದ್ರೆ ಸರ್ ನಾನು ಮಾಡಲ್ಲ, ನೀವು ಫಸ್ಟ್ ಮಾಡಿ ತೋರಿಸಿ ಅಂದ್ರೆ ಅವ್ರು ಮಾಡಕ್ ರೆಡಿ ಇಲ್ಲ, ನೀವೇ ಮಾಡಿ ಅಂತ. ಈ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಫುಲ್ ಮೂವಿಲೇ ಆತರ ಮಾಡ್ತಿದ್ದಾರೆ. ಆಮೇಲೆ ಫುಲ್ ಆಲ್ಮೋಸ್ಟ್ ನೈಟ್ ಶೂಟೇ, ಅದನ್ನು ಕರೆಕ್ಟ್ ಆಗಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಎಷ್ಟು ಚಳಿ ಇರ್ತಾ ಇತ್ತು ಅಂದ್ರೆ ಅದು ಬಟ್ಟೆ ಎಲ್ಲ ನಂದು ಮೇ ಬಿ ಇದ್ರಲ್ಲಿ ನೋಡಿರ್ತೀರ ಎಲ್ಲ ಕಿತ್ತೋಗಿರೋ ಬಟ್ಟೆ, ಇವರೆಲ್ಲ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆಲ್ಲ ಕಿತ್ತೋಗಿರೋ ಬಟ್ಟೆನೆ, ಫುಲ್ ಮೂವಿಲೆಲ್ಲ ಕಿತ್ತೋಗಿರೋ ಬಟ್ಟೆನೆ. ಆ ಮಳೆಯಲ್ಲಿ ಅದ್ರೊಳಗೆ ಸ್ಪ್ರೇ ಮಾಡಿ 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 ಎಷ್ಟು ಚಳಿ ಕುತ್ಕೊಂಡಿದೆ, ಅಷ್ಟು ಎಫೆಕ್ಟ್ ಹಾಕಿ ಈ ಮೂವಿಲಿ ನಾನು ಆಕ್ಟ್ ಮಾಡಿದ್ದೀನಿ. ಖಂಡಿತ ನನ್ಗೆ ಈ ಮೂವಿಲಿ ಇಷ್ಟು ವರ್ಷ ನಾನು ಮಾಡಿರೋ ಮೂವಿಲಿ ಇದೇ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಹಾಗೆ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳಕ್ಕೆ ಈ ಮೂವಿಲಿ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಾಗೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು 100% ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ಕೂಡ ನನ್ಗಿದೆ. ಅದನ್ನ ಡೈರೆಕ್ಟರ್ ಸರೇ ಹೇಳ್ಬೇಕು, ಹಾಗೆ ಆಡಿಯನ್ಸೇ ಹೇಳ್ಬೇಕು ನಂದು ಮೂವಿ ರಿಲೀಸ್ ಆದ್ಮೇಲೆ ಹೌದು ಅಂತ. ಹಾಗೆ ನನ್ನ ಕೋ ಆರ್ಟಿಸ್ಟ್ ವಿಶ್ವ ಅವರು ಆಗಿರ್ಬೋದು ಅಂಡ್ ತ್ರಿವೇಣಿ ಆಗಿರ್ಬೋದು, ಆಲ್ಮೋಸ್ಟ್ ವಿಶ್ವ ಅವರು ಅಷ್ಟೇ ನನ್ನ ಜೊತೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕ್ಯಾರಿ ಮಾಡ್ತಾರೆ. ಅವರು ಕೂಡ ಒಂದು ಒಳ್ಳೆ ಆಕ್ಟರ್. ತುಂಬಾ ಜನ ಕಂಪ್ಲೇಂಟ್ ನೋ ಕಾಂಪ್ಲಿಮೆಂಟ್ಸ್ ಕಂಪ್ಲೇಂಟ್ಸ್ ಹೇಳಿರುತ್ತೆ, ಯಾಕಂದ್ರೆ ನನ್ಗೆ ಅಷ್ಟು ಆ ಮೂವಿಲಿ ಅಷ್ಟು ಟಾರ್ಚರ್ ಇದೆ. ಕಾಂಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೇಂಟ್ ಹೇಳ್ತಾ ಇರೋದು. ಅವ್ರದ್ದು ನಂದು ಇದೆ ಡಿಫ್ರೆಂಟ್ ಸ್ಟೋರಿ ಬರುತ್ತೆ, ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಹಂಗಿಲ್ಲ ಹೇಳಕ್ಕಾಗಲ್ಲ, ಮೂವಿ ನೋಡಿ ಗೊತ್ತಾಗತ್ತೆ. ನಂದು ಅವ್ರದ್ದು ಅಷ್ಟು ಬರಲ್ಲ, ಇವರಿಬ್ರು ಕಾಂಬಿನೇಷನ್. ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬಿಡು. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ, ಗೆಸ್ಟ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು. ನಾನು ಇದರಲ್ಲಿ ಸವಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೆಗ್ನೆಂಟ್ ವುಮೆನ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇದು ಸ್ಟಾರ್ಟಿಂಗ್ ಆಫರ್ ಬಂದಾಗ ಮಾಡೋದಾ ಬೇಡವಾ, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸರ್ ಹೇಳಿದ್ರು, ನಾಗೇಂದ್ರ ಸರ್, ಇಲ್ಲ ನಿನ್ನ ಫೇಸು ಲೈಕ್ ಓಲ್ಡ್ ಜನ್ರೇಷನ್ ಹೀರೋಯಿನ್ಸ್ ಥರ ಇದೆ, ಈ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದರೆ ಆಡಿಯನ್ಸ್ ಖಂಡಿತ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಮಮ್ಮಿ ಲೈಕ್ ಓಕೆ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಇದು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ತುಂಬ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನನಗಿದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು. ಸೊ ನಾನು ಈ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು, ಡೈರೆಕ್ಟರ್ ಸಿರಿ ಸರ್ಗೆ ಥ್ಯಾಂಕ್ ಯು, ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಗುರು ಸರ್ಗೂ ತುಂಬ ಥ್ಯಾಂಕ್ ಯು. ಮತ್ತು ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಥ್ಯಾಂಕ್ ಯು. ಬಿಕಾಸ್ ಯೂಶಲಿ ಇವರೆಲ್ಲ ಹೇಳಿದಾಗೆ ನೈಟ್ ಶೂಟ್ಸೇ ತುಂಬ ಇರ್ತಿತ್ತು. ಅದರಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸ್ಮಾಲ್ ಸೆಟ್ಸ್ ಎಲ್ಲ ಹಾಕಿದ್ರು. ನಾನು ಅನ್ಕೊತಾ ಇದ್ದೆ, ಓಕೆ ಮೀಡಿಯಂ ಬಜೆಟ್ ಮೂವಿ, ಇಂಥ ಮೂವಿ ಮಾಡಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ದೊಡ್ಡ ಮೂವಿಲಿ ಇನ್ನೂ ಎಷ್ಟೆಷ್ಟು ಶ್ರಮ ಇರುತ್ತೆ ಅಂತ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಗೂ ತುಂಬ ಥ್ಯಾಂಕ್ ಯು. ನಮ್ಮ ಮೂವಿಲಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ನಿರ್ಮಾಪಕರು ಎಲ್ಲ ಮಾತಾಡಿದ್ದಾರೆ. ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಗುರುಗಳು ಆಶೀರ್ವಾದದಿಂದ. ಹಾಗೂ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಅಲ್ಲಿ ಹಿಂದೆ ಒಬ್ಬರು ಕೂತಿದ್ದಾರೆ, ಶಾಂತಕ್ಕ ಅಂತ, ನಮ್ಮ ಗುರುವಣ್ಣವರು ಹೇಳ್ತೀನಿ. ಅಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದವನಿಗೆ ಒಂದಷ್ಟು ಅಣ್ಣ ತಮ್ಮಂದಿರುಗಳು, ಇಲ್ಲ ನೀನಲ್ಲಿ ಏನೋ ಒಂದು ಕಲೆ ಇದೆ, ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಗುರುತಿಸ್ಕೋಬೇಕು, ನೀನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತಂದು
ತುಂಬ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಗುರು ಅಣ್ಣವ್ರು ಪರಿಚಯ ಆದರು. ಪರಿಚಯ ಆದಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ. ಬಟ್ ಅವರು ಸ್ವಂತ ತಮ್ಮನಾಗಿ ಮನೆಗೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು, ಅಂದರೆ ಜೀವನದಲ್ಲಿ ನೀನು ನನ್ನ ಸ್ವಂತ ತಮ್ಮ ಕಣವ, ನೀನು ಅಂದರೆ ತಮ್ಮನಿಗೋಸ್ಕರ ಬೇರೆಯವರು ಅಂದರೆ ಸ್ವಂತ ತಮ್ಮನ ಥರ ಮನೇಲಿಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟ್ ಆಗಿ ನಿಂತಹ ನಮ್ಮ ಪ್ರಬಣ್ಣ ಇರ್ಬೋದು, ತಿರ್ಗಾ ನಮ್ಮ ವಿಶ್ವನಾಥ್ ಸರ್, ರಾಜು ಸರ್, ಈ ರೀತಿ ತಿರ್ಗಾ ಸುನೀಲ್ ಸರ್ ಬಂದಿಲ್ಲ. ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ ಅಂದರೆ ಒಂದು ಸಿನಿಮಾ ಮಾಡ್ತಾ ಇದೀವಪ್ಪ, ಇವ್ನು ನನ್ನ ತಮ್ಮ, ಇವ್ನಿಗೊಂದು ಸಪೋರ್ಟ್ ಮಾಡೋಣ, ಇವ್ನಿಗೊಂದು ಲೈಫ್ ಕಣ್ಕೊಳ್ಳೋ ಥರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದ್ರು. ಆಗ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಯಿತು. ತಿರ್ಗಾ ಇಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನ ಯಾವುದನ್ನು ವ್ಯಕ್ತಪಡಿಸ್ದೆ, ಎಲ್ಲದನ್ನು ಸಹಿಸ್ಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮಪಟ್ಟರು. ಹಾಗೂ ನನ್ನ ಡೈರೆಕ್ಷನ್ ಟೀಮಲ್ಲಿರ್ತಕ್ಕಂಥ ಸಂಭಾಷಣೆ ಪವನ್ರಾವ್ ಕುಲಕರ್ಣಿ ಅಂತ, ಹಾಗೂ ನಮ್ಮ ನವೀನ್ ಕನ್ನವಳ್ಳಿ ಅಂತಂದು ತುಂಬ ಚಿಕ್ಕ ವಯಸ್ಸಿಗೆ ನೀನಾಸಂ NST ಸ್ಟೂಡೆಂಟ್ ಅವರು, ತುಂಬ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ಪಾಪ, ರಾಜ್ಯ ಪ್ರಶಸ್ತಿ. ಅವರು ಕೆಲಸ ಮಾಡಿದರು. ನಗಾರಿ, ತಿರ್ಗಾ ಉಪ್ಪಿ ಅಂತಂದು ಹನುಮಂತನಹಳ್ಳಿ ಸಿಂಗರಾಜು ಅಂತಂದು ಸುಮಾರು ಒಂದು 10 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಟೀಮ್